ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕಡಲೆಬೇಳೆ ಒಬ್ಬಟ್ಟನ್ನು ಮಾಡ್ತಾಯಿದ್ದೀನಿ. ಈ ಕಡಲೆಬೇಳೆ ಒಬ್ಬಟ್ಟು ಉತ್ತರ ಕರ್ನಾಟಕ ಸೈಡ್ ಮತ್ತು ಚಿತ್ರದುರ್ಗ ಸೈಡವರು ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತಿದ್ದೀನಿ. ಬನ್ನಿ, ಹೇಗೆ ಸಿಂಪಲ್ಲಾಗಿ ಒಬ್ಬಟ್ಟು ಮಾಡೋದು ಅಂತ ನಾನು ತೋರಿಸ್ಕೊಡ್ತೇನೆ. ಒಬ್ಬಟ್ಟಿಗೆ ನಾನು 1 kg ಕಡಲೆಬೇಳೆ ತೊಗೊಂಡಿದ್ದೀನಿ, 1 kg ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 1 kg ಕಡಲೆಬೇಳೆ ಅಂದರೆ 3 ಕಪ್ಪು ಕಡಲೆಬೇಳೆ ಆಗಿದೆ. ಹಾಗೆ 4 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ನಾನು ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ನಾನು ತೊಗೊಂಡಿದ್ದೀನಿ. ನಾನಿಲ್ಲಿ ಉಗುರು ಬೆಚ್ಚಗಿನ ನೀರು ತೊಗೊಂಡು ಫಸ್ಟು ಕಡಲೆಬೇಳೆನ ನೀಟಾಗಿ ವಾಶ್ ಮಾಡ್ಕೊತಿದ್ದೀನಿ. ಒಂದು 2-3 ಸರಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ನಾನು 3 ಕಪ್ ಬೇಳೆ ತೊಗೊಂಡಿದ್ದೀನಲ್ಲ, ಅದಕ್ಕೆ ಒಂದು 5 to 6 ಕಪ್ಪು ವಾಟ್ರ್ ಹಾಕಬೇಕು. ಯಾಕಂದರೆ ನಮಗೆ ಆ ಕಟ್ಟು ಬೇಕು ಮತ್ತು ಸಾಂಬಾರು ಮಾಡೋದಕ್ಕೆ. ಸೊ ನೀಟಾಗೆ ಬೇಳೆನ ಬೇಯಿಸ್ಕೋಬೇಕು. ಬೇಳೆ ಬೇಯೋ ಟೈಮ್ಗೆ ನಾನಿಲ್ಲಿ ಮೈದಾ ಹಿಟ್ಟಿಗೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಉಪ್ಪು ಹಾಕ್ಬಿಟ್ಟು ಚಪಾತಿ ಹದಕ್ಕಿಂತ ಸಾಫ್ಟಾಗಿ ಕಲಿಸ್ಕೋಬೇಕು. ಈ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿದಾಗ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಆಮೇಲೆ ನೀರಲ್ಲಿ ಚಪಾತಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು. ಇದಕ್ಕೆ ನಾವು ಕಣ್ಕ ಅಂತ ಕರಿತೀವಿ. ಇದನ್ನು 4 hour ಮುಂಚೆನೇ ಚೆನ್ನಾಗಿ ನೆನೆಸಿ ಇಡಬೇಕು. ಆವಾಗಲೇ ನಮಗೆ ತುಂಬ ಸಾಫ್ಟಾಗಿ ಹೋಳಿಗೆ ಬರೋದು. ಇದು ಗಟ್ಟಿಯಾಗಿದ್ದರೆ ನಮಗೆ ಸಾಫ್ಟಾಗಿ ಹೋಳಿಗೆ ಬರಲ್ಲ. ಸೊ ನಾನಿಲ್ಲಿ ಕಲಸುವಾಗನೇ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಜೊತೆಗೆ ನಾವು ಚೆನ್ನಾಗಿ ಅದನ್ನು ಮಿದಿತಾ ಇದ್ದರೆ ಅದು ಸಾಫ್ಟಾಗಿ ಬರುತ್ತೆ. ಇಲ್ಲಾಂದರೆ ಅದು ತುಂಬ ನೈಸಾಗಿ ನಮಗೆ ಕಣ್ಕ ಬರಲ್ಲ. ಸೊ ಹೋಳಿಗೆ ಚೆನ್ನಾಗಿ ಬರಲ್ಲ ಆವಾಗ. ಸೊ ನೋಡಿ, ಈ ಹದಕ್ಕೆ ನಾನು ಕಲಸಿಟ್ಟಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕವರ್ ಮಾಡಿಬಿಟ್ಟು ಒಂದು 4 hours ನೆನೆಸಿಟ್ರೆ ಚೆನ್ನಾಗಿರೋ ಕಣ್ಕ ರೆಡಿಯಾಗುತ್ತೆ. ಕಡಲೆಬೇಳೆ ಇವಾಗ ನೋಡಿ ಇಷ್ಟು ಅದಕ್ಕೆ ಬೇಯಿಸ್ಕೊಂಡ್ರೆ ಸಾಕು. ಯಾಕಂದರೆ ನಾನು ಮತ್ತೆ ಬೆಲ್ಲದ ಜೊತೆ ನಾನು ಇದನ್ನು ಮತ್ತೆ ಬೇಯಿಸ್ತೀನಿ. ಕಡಲೆಬೇಳೆ ಹೆಂಗೆ ಅಂದರೆ ಸ್ವಲ್ಪ ಮಾಯ್ಶ್ಚರೈಸಿಂಗ್ ಜಾಸ್ತಿ ಇರಬೇಕು ಅದಕ್ಕೆ, ಅಂದರೆ ವಾಟರ್ ಟೈಪ್ ಇರಬೇಕು ನಾವು ರುಬ್ಬುವಾಗ. ಸೊ ನಾನು ಈ ಕಟ್ಟನ್ನ ಸಾಂಬಾರಿಗೆ ಯೂಸ್ ಮಾಡ್ಕೊತೀನಿ. ಅದಕ್ಕೆ ಇದನ್ನು ಬೇಯಿಸ್ಬಿಟ್ಟು ಚೆನ್ನಾಗಿ ನೀರು ಇಲ್ದಲೇ ಚೆನ್ನಾಗಿ ಸೋದಿಸ್ಕೋಬೇಕು. ನಂತರ ಇದಕ್ಕೆ ಬೆಲ್ಲನ ಸೇರಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೆಲ್ಲ ನಾವು ಹಾಕಿದ ತಕ್ಷಣವೇ ಹಾಕಿ ಬೇಯಿಸುವಾಗ ಅದು ನೀರು ಬಿಡುತ್ತೆ. ಸೊ ಹಾಗಾಗಿ ಆ ನೀರಲ್ಲೇ ಇನ್ನು ಮಿಕ್ಕಿದ ಭಾಗ ಬೇಳೆ ಬೆಂದಿರುತ್ತೆ. ನಾನು ಆಗಲೇ ತೋರಿಸಿದ್ದೀನಿ, ನಾನು ಬೇಯಿಸಿರೋ ಬೇಳೆ ತುಂಬ ಬೇಯಿಸ್ಕೊಂಡಿರಲಿಲ್ಲ. ಬಿಕಾಸ್ ನಾವು ಬೆಲ್ಲ ಹಾಕಿದಾಗ ಚೆನ್ನಾಗಿ ನೀರು ಬಿಡುತ್ತಲ್ಲ, ಆ ನೀರಲ್ಲೇ ಬೇಯುತ್ತೆ ಮಿಕ್ಕಿದ್ದು. ಮತ್ತು ನಂತರ ಇದಕ್ಕೆ ಏಲಕ್ಕಿನ ಸೇರಿಸ್ಬಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಹದದಲ್ಲಿ ಬೇಯಿಸ್ಕೋಬೇಕು. ನಾವು ಬೆಲ್ಲ ಮಿಕ್ಸ್ ಮಾಡುವಾಗನೇ ಅದು ನೀರು ಬಿಡ್ತಾ ಇರುತ್ತೆ. ಸೊ ಕಂಪ್ಲೀಟ್ಲಿ ಬೆಲ್ಲ ಕರಗಿದ ಮೇಲೆ ನಮಗೆ ಕಡಲೆಬೇಳೆನೂ ಅದ್ರ ಜೊತೆ ಬೇಯುತ್ತೆ. ಇದರಲ್ಲಿ ಈ ಒಬ್ಬಟ್ಟಲ್ಲಿ ಹೂರಣ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟು. ಏಕೆಂದರೆ ನಮಗೆ ಹೂರಣ ಚೆನ್ನಾಗಿ ಬಂದಿಲ್ಲ, ರುಚಿಯಾಗಿ ಬಂದಿಲ್ಲ ಅಂತಂದರೆ ಒಬ್ಬಟ್ಟು ತಿನ್ನೋಕ್ಕೆ ಆಗಲ್ಲ ಅಲ್ವಾ. ಸೊ ನೋಡಿ, ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಬೆಲ್ಲ ಜೊತೆ ಕಡಲೆಬೇಳೆನ. ಇದು ಬೇಯುವಾಗ ಇದ್ರ ಘಮ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಗೊತ್ತಾ. ನಾನು ಬಿಸಿ ಇರುವಾಗನೇ ಇವಾಗ ರುಬ್ಕೊಳ್ತಾ ಇದ್ದೀನಿ. ಯಾಕಂದರೆ ಕಡಲೆಬೇಳೆ ಬಿಸಿ ಹೋದರೆ ತುಂಬ ಗಟ್ಟಿಗಾಗುತ್ತೆ. ಮಿಕ್ಸಿಯಲ್ಲಿ ಫುಲ್ಲು ನೈಸಾಗಿ ರುಬ್ಕೊಳ್ಳೋಕ್ಕಾಗಲ್ಲ ನಮಗೆ. ಸೊ ಇದು ಬಿಸಿ ಇರುವಾಗನೇ ನಾವು ಇದನ್ನು ರುಬ್ಕೊಂಡು ಹೂರಣ ಮಾಡ್ಕೋಬೇಕು. ಬನ್ನಿ, ಇದನ್ನು ಹೂರಣ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು 4 ಸ್ಪೂನು ನೀವು ಅದನ್ನು ಚಿಕ್ಕದಾಗಿ ಹಾಕ್ಕೊಳ್ಳಿ. ಫುಲ್ಲು ತುಂಬ ಹಾಕಿದರೆ ಚೆನ್ನಾಗಿ ರುಬ್ಕೊಳಲ್ಲ. ಮತ್ತು ರುಬ್ಬುವಾಗ ನೀರು ಆ್ಯಡ್ ಮಾಡಬಾರ್ದು. ನಾನಿಲ್ಲಿ ಸ್ವಲ್ಪ ಇದು ಗ್ರೈಂಡರು ಯೂಸ್ ಮಾಡ್ತಾಯಿದ್ದೀನಿ, ಬೇಗ ಬೇಗ ಆಗಲಿ ಅಂತ. ನೋಡಿ, ಈ ರೀತಿ ಹೂರಣ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಹೋಳ್ಗೆನ ನಾವು ತಟ್ಟುವಾಗ ಅದನ್ನು ಹೇಗೆ ಸ್ಟಫ್ ಮಾಡ್ಕೋಬೇಕಂದ್ರೆ, ನಾವು ಚಪಾತಿ ಮಾಡ್ತೀವಲ್ಲ ಅಷ್ಟು ಸೈಜಲ್ಲಿ ಕಣಕ ತೊಗೊಂಡು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೂರಣ ತೊಗೊಂಡು ಒಳಗಡೆ ಹೂರಣನ ಕಣಕದೊಳಗಡೆ ಇಟ್ಟು ಈ ಥರ ರೌಂಡ್ ಬಾಲ್ ಮಾಡಿಕೊಂಡು ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಧಾನಾಗಿ ಈ ಥರ ಒರೆಸಿದ್ರೆ ಆಗೋಯ್ತು ಹೋಳಿಗೆ. ನಮಗೆ ಎಷ್ಟು ಸೈಜಿಗೆ ಬೇಕೋ ಆ ಸೈಜಿಗೆ ನಾವು ಹೋಳ್ಗೆನ ರೆಡಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆಂದ ಬಂದಿತ್ತು ಗೊತ್ತಾ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ಹೋಳ್ಗೆ. ಆ್ಯಂಡ್ ಏನು ಜಾಸ್ತಿ ಕಷ್ಟ ಅನಿಸಲ್ಲ. ಇದೇ ಥರ ತೊಗರಿಬೇಳೆದೂ ಹೋಳ್ಗೆ ಮಾಡ್ಬೋದು. ಕಡಲೆಬೇಳೆ ಒಬ್ಬಟ್ಟು ಮಾಡುವಾಗ ಸ್ವಲ್ಪ ಕಾಯಿ ಮತ್ತು ಒಣ ಜಿಂಜರ್ ಪೌಡರ್ನು ಕೂಡ ಸೇರಿಸ್ತಾರೆ. ಬಟ್ ಉತ್ತರ ಕರ್ನಾಟಕ ಸೈಡವರು ಕಡಲೆಬೇಳೆ ಒಬ್ಬಟ್ಟು ಅಂದರೆ ಬರೀ ಕಡಲೆಬೇಳೆ ಒಬ್ಬಟ್ಟೆ ಮಾಡ್ತಾರೆ. ಯಾವ ಥರ ಕಾಯಿ ಅಥವಾ
ಜಿಂಜರ್ ಪೌಡರ್ ಹೀಗೆಲ್ಲ ಸೇರಿಸಲ್ಲ. ಸೊ ನಾನು ಇದೇ ಥರ ಟ್ರೈ ಮಾಡಿದ್ದೀನಿ. ಈವನ್ ಚಿತ್ರದುರ್ಗ ಸೈಡ್ ಅವರು ಕೂಡ ಹೀಗೆ ಮಾಡೋದು. ನಿಮಗೆಲ್ಲ ಇಷ್ಟ ಆದರೆ ಈ ವಿಡಿಯೋ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಮುಂಚಿತವಾಗಿಯೇ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.